ರಾಜೀನಾಮೆ ಪೆಟ್ಟು ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೂ ಲಿಕ್ಕರ್ ಕೊಡ್ತಿದೆ. ಸಿಎಂ ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡೆಯಬೇಕು, ಇಲ್ದಿದ್ರೆ ಸಿಎಂ ಶಾಮೀಲು ಅಂತ ತಿಳಿಯಬೇಕಾಗತ್ತೆ. ರಾಜ್ಯದಲ್ಲಿ 2,000 ಅಬಕಾರಿ ಲೈಸೆನ್ಸ್ ನೀಡಿದ್ದಾರೆ. ಕೋಟಿ ಕೋಟಿ ಲಂಚ ಪಡೆದು ಅನುಮತಿ ನೀಡಿದ್ದಾರೆ. ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕಿದ್ದಾರೆ. ಲಂಚ ಪ್ರಕರಣ ತಿಮ್ಮಾಪುರ್ ರಾಜೀನಾಮೆ ಪೆಟ್ಟು ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೂ ಲಿಕ್ಕರ್ ಕೊಡ್ತಿದೆ. ಸಿಎಂ ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡೆಯಬೇಕು, ಇಲ್ದಿದ್ರೆ ಸಿಎಂ ಶಾಮೀಲು ಅಂತ ತಿಳಿಯಬೇಕಾಗತ್ತೆ. ರಾಜ್ಯದಲ್ಲಿ 2,000 ಅಬಕಾರಿ ಲೈಸೆನ್ಸ್ ನೀಡಿದ್ದಾರೆ. ಕೋಟಿ ಕೋಟಿ ಲಂಚ ಪಡೆದು ಅನುಮತಿ ನೀಡುತ್ತಿದ್ದಾರೆ. ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕಿದ್ದಾರೆ. ಇದೀಗ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. ಕೋಟಿ ಕೋಟಿ ಲಂಚ ಪಡೆದುಕೊಂಡು ಲೈಸೆನ್ಸ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೂ ಕೂಡ ಲಿಕ್ಕರ್ ಸಪ್ಲೈ ಮಾಡ್ತಿದೆ. ಸಿಎಂ ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿದೆ. ಲೂಟಿ ನಡೀತಾ ಇದೆ, ನಾವು ಪ್ರತಿಭಟನೆ ಮಾಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ವೈನ್ ಸ್ಟೋರು, ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ. ನಾವು ಗಾಂಧೀಜಿ ಫಾಲೋಯರ್ಸ್. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 ಇಂದ 2,000 ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಂಧೀಜಿ ಅವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡ್ಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಕೊಡ್ತಾ ಇದ್ದಾರೆ. ನಿಮ್ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ. ಯಾವ ಸರ್ಕಾರ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತಾ ಇರೋ ಅದೇ ಸರ್ಕಾರ ಈ ಅಬಕಾರಿ ಲೈಸೆನ್ಸ್ ಗಳನ್ನ ಹಳ್ಳಿಗಳಲ್ಲಿ ಮನೆಗೂ ಡೋರ್ ಡೆಲಿವರಿ, ಮನೆಗೂ ಡೋರ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಮಂತ್ರಿಯ ರಾಜೀನಾಮೆ ಆಗಲೇಬೇಕು. ಇಲ್ಲಾಂದ್ರೆ ಇದು ಮುಖ್ಯಮಂತ್ರಿ ಮನೆ ಕಡೆ ತಿರುಗ್ತದೆ. ನೆಕ್ಸ್ಟ್ ನಾವು ಮುಖ್ಯಮಂತ್ರಿಯ ರಾಜೀನಾಮೆನೂ ಕೇಳ್ತೀರಿ. ಮಂತ್ರಿ ರಾಜೀನಾಮೆ ತಗೊಂಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ವಿಶೇಷ ಅಧಿವೇಶನವನ್ನು ಕರೆದು ಸರ್ಕಾರನೇ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅವ್ರಿಗೆ ಗೌರವ ಇಲ್ಲ ರೀ. ಒಂದ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು, ಸರ್ಕಾರ ನಡೆಸೋದು ಅವ್ರ ಜವಾಬ್ದಾರಿ. ಅಂತವರೇ ಬೀದಿಗಿಳಿದು ಮಾಡ್ತಾರೆ ಅಂದ್ರೆ ಎಷ್ಟು ಬರ್ಗೆಟ್ ಹೋಗಿದ್ದಾರೆ ಇವರು, ಎಷ್ಟು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಪ್ರತಿಭಟನೆ ಇದು. ನಾಚಿಕೆ ಆಗ್ಬೇಕು. ಒಂದ್ ಸರ್ಕಾರ ನಡೆಸೋರು ಈ ತರ ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರೆ ಜನಕ್ಕೆ ಏನ್ ಕಾನ್ಫಿಡೆನ್ಸ್ ಮಾಡ್ತದೆ? ಇವಾಗ ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿ ಬಂದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ, ಗೌರವ ಇಲ್ಲ. ಮುಖ್ಯಮಂತ್ರಿ ಆದ್ರೂ ಬುದ್ಧಿ ಹೇಳ್ಬೇಕಾಯ್ತು. ಅವರು ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಎಂಟೈರ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ.